ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ತನಿಖೆ ಶುರುವಾಗಿದೆ. ಮತ್ತಷ್ಟು ವೇಗ ಪಡ್ಕೊಂಡಿದೆ ಈ ತನಿಖೆ. ಅಮಾನತಾದ ಐಪಿಎಸ್ ಅಧಿಕಾರಿಗಳ ವಿಚಾರಣೆಗೆ ಮುಂದಾಗಿದ್ದಾರೆ. ವಿಚಾರಣೆಗೆ ಹಾಜರಾಗಿದ್ದಂತ ಮೂವರು ಅಧಿಕಾರಿಗಳು ಅಮಾನತುಗೊಂಡಿರುವಂತಹ ಅಧಿಕಾರಿಗಳನ್ನ ವಿಚಾರಣೆಗೆ ಕರೆದು ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ವಿಭಾಗ ಡಿಸಿಪಿ ಆಗಿದ್ದಂತ ಎಚ್.ಡಿ. ಶೇಖರ್ ಹಾಗೂ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದ ವಿಕಾಸ್ ಕುಮಾರ್, ಇನ್ನು ನಗರ ಪೊಲೀಸ್ ಆಯುಕ್ತರಾಗಿದ್ದಂತ ಬಿ ದಯಾನಂದ್ ಅವರು ಕೂಡ ಹಾಜರಾಗಿದ್ರು. ಕುಮಾರ ಕೃಪಾ ಗೆಸ್ಟ್ ಹೌಸ್ನಲ್ಲಿ ವಿಚಾರಣೆ ನಡೆದಿದೆ. ಈಗಾಗಲೇ ಈ ಮೂವರು ಅಧಿಕಾರಿಗಳು ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣ ಬಳಿ ಆದಂಥ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾನತಾಗಿದ್ದಾರೆ. ತಲೆದಂಡ ಆಗಿದೆ ಈ ಮೂವರದ್ದು. ಸದ್ಯ ಇವರನ್ನ ಕರೆಸಿ ಕುಮಾರ ಕೃಪಾ ಗೆಸ್ಟ್ ಹೌಸ್ನಲ್ಲಿ ತನಿಖೆ ಮಾಡಿದ್ದಾರೆ. ನ್ಯಾಯಾಂಗ ತನಿಖೆ ಮತ್ತಷ್ಟು ವೇಗ ಪಡ್ಕೊಂಡಿದೆ. 11 ಮಂದಿ ಬಲಿಯಾಗಿದ್ದರು ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆದಂಥ ಕಾಲ್ ತುಳಿತದಲ್ಲಿ. ಆ 11 ಮಂದಿಯ ಸಾವಿಗೂ ಕೂಡ ಹೊಣೆ ಯಾರು ಹೊತ್ಕೊಳ್ತಾರೆ, ಯಾರು ಕಾರಣ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಾನಾ ರೀತಿಯಲ್ಲಿ ಚರ್ಚೆ ಆಗಿತ್ತು. ನೋಡಿ, ಕಮಿಷನರ್ ಆಗಿದ್ದಂತಹ ಬಿ ದಯಾನಂದ್ ಅವರು ಈಗ ಅಮಾನತಾಗಿದ್ದಾರೆ. ಅವರು ಸೇರಿದಂತೆ ತನಿಖೆಗೆ ಹಾಜರಾಗಿದ್ದಾರೆ. ಏನು ಕಾರಣ, ಯಾರು ಪರ್ಮಿಷನ್ ಕೊಟ್ಟಿದ್ದು, ತರಾತುರಿಯಲ್ಲಿ ಈ ರೀತಿ ಕಾರ್ಯಕ್ರಮ ಎರಡೆರಡು ಕಡೆ ಮಾಡಲೇಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ಯಾರು, ಪೊಲೀಸರ ನಿಯೋಜನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಅಲ್ಲಿ ಗೃಹ ಇಲಾಖೆ ಇರ್ಬೋದು ವಿಫಲ ಆಗಿದ್ದಾದರೂ ಯಾಕೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದೇ ಇರುತ್ತೆ. ಉತ್ತರ ಕೊಡಲೇಬೇಕು. ಬಿ ದಯಾನಂದ್ ಅವರು ಎಷ್ಟು ಫೇಮಸ್ ಆಗಿದ್ರು ಈ ಒಂದು ಬೆಂಗಳೂರಿನಲ್ಲಿ ಅಭಿವೃದ್ಧಿ ತರೋದಿರ್ಬೋದು, ಅದೇ ರೀತಿಯಾಗಿ ಟ್ರಾಫಿಕ್ಕಿಗೆ ಸಂಬಂಧಪಟ್ಟಂತೆ ಇರ್ಬೋದು, CCTVಗಳ ಅಳವಡಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಧನೆ ಮಾಡಿದ್ರು. ಆದರೆ ನೋಡಿ, ಈ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆದಂಥ ಒಂದು ಕಾಲ್ ತುಳಿತ ಪ್ರಕರಣ ಏನಿದೆ, ಅವರು ಕಮಿಷನರ್ ಹುದ್ದೆಯಿಂದ ಕೆಳಗಿಳಿಯುವಂತಾಯಿತು, ಅವರ ತಲೆದಂಡ ಆಗುವಂತಾಯಿತು. ನಿಜಕ್ಕೂ ಇಲ್ಲಿ ಏನು ಕಾರಣ ಅನ್ನೋದು ಗೊತ್ತಾಗಬೇಕಿದೆ. ಪೊಲೀಸ್ ನಿಯೋಜನೆ ಸರಿಯಾಗಿ ಆಗಿರಲಿಲ್ಲ ಅನ್ನೋದಂತೂ ಮೊದಲೇ ಗೊತ್ತಾಗ್ತಾ ಇದೆ. ಕಾರಣ ಅಲ್ಲಿ 8 ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರೆ ಅಂದರೆ ಅವರನ್ನ ನಿಭಾಯಿಸೋದಕ್ಕೆ ಬೇಕಾಗಿದ್ದಂಥ ಸಿಬ್ಬಂದಿ ನಿಯೋಜನೆಯಲ್ಲಿ ಆಗಿರಲಿಲ್ಲ. ಎರಡೆರಡು ಕಡೆ ಕಾರ್ಯಕ್ರಮ, ಜೊತೆಗೆ ಅಲ್ಲಿ ಏರ್ಪೋರ್ಟ್ನಲ್ಲೂ ಕೂಡ ಗೆಸ್ಟ್ಗಳು ಬರ್ತಾರೆ ಅಂದರೆ ಅವ್ರನ್ನ ಕರ್ಕೊಂಡು ಬರಬೇಕು ಅಂದರೆ ಅಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಆಗಿತ್ತು. ಹಾಗಾಗಿ ಈ ಮೂರೂ ಕಡೆನೂ ಕೂಡ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಅಂತ ಬಂದಾಗ ಅಲ್ಲಿ ಸಿಬ್ಬಂದಿ ಕೊರತೆ ಇತ್ತು ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಕಾರ್ಯಕ್ರಮ ನಿಯೋಜನೆ ಏನಾಯಿತು, 2 ಕಡೆ ಕಾರ್ಯಕ್ರಮ, ಅದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ಯಾರು, ಸೂಚನೆ ಕೊಟ್ಟಿದ್ಯಾರು, ಅದೆಲ್ಲ ಕೂಡ ಗೊತ್ತಾಗಬೇಕಿದೆ.